ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಅದೇ ರೀತಿಯಾಗಿ ನಾನು ಸಹ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ, ಈ ಒಂದು ವಿಡಿಯೋಲಿ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಅ ಡೇ ಇನ್ ಮೈ ಲೈಫ್ ಅಂತಕ್ಕಂಥ ವಿಡಿಯೋನ. ನಿಮಗೆ ನನ್ನ ರೊಟೀನ್ ಅಂತಕ್ಕಂಥದ್ದು ಪ್ರೊಡಕ್ಟಿವ್ ಅಂತ ಅನಿಸಿದ್ರೆ, ಅದೇ ರೀತಿಯಾಗಿ ಇಂಟ್ರೆಸ್ಟಿಂಗ್ ಅಂತ ಅನಿಸಿದ್ರೆ ಲೈಕ್ ಮಾಡಿದ್ರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡ್ತೀರಾ ಅಲ್ವಾ? ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಸಹ ಬೆಳಗಿನ ಒಂದು ಸಣ್ಣ ಬಿಸಿಲಿನ ಉರಿ ಏನಿರುತ್ತೆ ಅದು ತುಂಬಾ ಇಷ್ಟ ಆಗುತ್ತೆ ಅಲ್ವಾ? ಅದರಿಂದ ನಮಗೆ ಹೆಚ್ಚು ಆರೋಗ್ಯದ ಪ್ರಯೋಜನಗಳು ಸಹ ಇರುತ್ತೆ. ಯಾವ ರೀತಿ ಅಂತೀರಾ? ಅದೇ ಕಣ್ರಿ, ವಿಟಮಿನ್ ಡಿನ ಒಂದು ಕೊರತೆ ಯಾರಿಗೆಲ್ಲ ಇರುತ್ತೆ ಅವ್ರಿಗೆ ಈ ಒಂದು ಸಣ್ಣ ಬಿಸಿಲಿನ ಒಂದು ತಾಪಮಾನ ಅಂತಕ್ಕಂಥದ್ದು ಹೆಚ್ಚು ಪ್ರಯೋಜನಕಾರಿ ಅಂತ ಹೇಳ್ಬೋದು. ಯಾರಿಗೆಲ್ಲ ಈ ಮೂಳೆ ನೋವು ಅಂತಕ್ಕಂಥದ್ದು ಹಿರಿಯರಲ್ಲಾಗ್ಬೋದು, ಇತ್ತೀಚೆಗಂತೂ ಕಿರಿಯರಲ್ಲೂ ಸಹ ಇದೆ ಬಿಡಿ, ಅಂಥವರೆಲ್ಲ ಅರ್ಲಿ ಮಾರ್ನಿಂಗ್ ಸ್ವಲ್ಪ 6 ಗಂಟೆಯಿಂದ 9ವರೆವರೆಗೂ ಸಿಗ್ತಕ್ಕಂಥ ಬಿಸಿಲಿನ ಪ್ರಯೋಜನವನ್ನು ಪಡ್ಕೊಳ್ತೀರಲ್ವ. ಅದಕ್ಕಾಗಿ ನಾನು ನನ್ನ ಮಗಳು ಇಲ್ಲಿ ಕೂತ್ಕೊಂಡು ಬಿಸಿಲನ್ನು ಕಾಯಿಸ್ತಾ ಇದ್ದೀವಿ. ನಂತರ ನಾವು ಸ್ನಾನವನ್ನೆಲ್ಲ ಮಾಡಿ ದಿನನಿತ್ಯದ ರೊಟೀನನ್ನು ಫಾಲೋ ಅಪ್ ಮಾಡ್ತಾ ದೇವರ ಪೂಜೆಯನ್ನು ಸಹ ಮುಗಿಸ್ಕೊಳ್ತಾ ಇದ್ದೀವಿ. ದೇವರ ಪೂಜೆ ಮಾಡಿದ್ರೆ ಅರ್ಲಿ ಮಾರ್ನಿಂಗ್ ಅದೇನೋ ಒಂದು ರೀತಿ ಮನಸ್ಸಿಗೆ ಪ್ರಶಾಂತತೆ ಅಂತಕ್ಕಂಥದ್ದು ಸಿಗುತ್ತೆ. ಸೊ ಹಾಗಾಗಿ ಪ್ರೆಗ್ನೆನ್ಸಿ ಟೈಮಲ್ಲಂತೂ ಡ್ರೈ ಫ್ರೂಟ್ಸ್ ಸೇವನೆ ಅಂತಕ್ಕಂಥದ್ದು, ಅದೇ ರೀತಿಯಾಗಿ ಆರೋಗ್ಯಕರವಾದಂತಹ ಆ ಒಂದು ಹಣ್ಣುಗಳ ಸೇವನೆ ಅಂತಕ್ಕಂಥದ್ದು ತುಂಬಾ ಉತ್ತಮ ಅಂತಲೇ ಹೇಳ್ಬೋದು ಆ್ಯಂಡ್ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ಬೋದು. ಸೊ ಹಾಗಾಗಿ ನಾನಿಲ್ಲಿ ಡ್ರೈ ಫ್ರೂಟ್ಸ್ನ ಒಂದು ಏನು ಪ್ಯಾಕೆಟ್ಸ್ ಇದೆ ಅದನ್ನು ಕಟ್ ಮಾಡ್ತಾ ನೆನೆಸ್ಕೊಳ್ತಾ ಇದ್ದೀನಿ. ಯಾಕೆ ಅಂತಂದರೆ ನನಗೆ ಜ್ಯೂಸ್ ಕುಡಿಬೇಕು ಅಂತ ಬಯಕೆ ಆಯಿತು. ಸೊ ಹಾಗಾಗಿ ಮನೆಯಲ್ಲಿ ಯಾವುದಾದ್ರೂ ಫ್ರೂಟ್ ಇದ್ದರೆ ಅದನ್ನು ಜ್ಯೂಸ್ ಮಾಡಿಕೊಂಡು ಡ್ರೈ ಫ್ರೂಟ್ಸನ್ನು ಆ್ಯಡ್ ಆನ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು. ಬಿಕಾಸ್ ನನಗೆ ಹಾಗೆ ತಿನ್ನಲಿಕ್ಕೆ ಸ್ವಲ್ಪ ಕಷ್ಟ ಅನ್ನಿಸ್ತಾ ಇತ್ತು. ಯಾಕಂದರೆ ವಾಮಿಟಿಂಗ್ ಸೆನ್ಸೇಷನ್ಸ್ ಇರೋದ್ರಿಂದ ನನಗೆ ಒಂಚೂರು ಕಷ್ಟ ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ಇದನ್ನು ನೆನೆಸ್ಕೊಂಡು ಜ್ಯೂಸಲ್ಲಿ ಮಿಕ್ಸ್ ಮಾಡಿ ಕುಡಿದ್ಬಿಟ್ರೆ ನನಗಷ್ಟು ವಾಮಿಟಿಂಗ್ ಫೀಲ್ ಇರೋದಿಲ್ಲ. ಸೊ ಹಾಗಾಗಿ ನಾನಿಲ್ಲಿ ಡ್ರೈ ಫ್ರೂಟ್ಸನ್ನು ನೆನೆಯಲಿಕ್ಕೆ ಅಂತ ಪ್ಯಾಕೆಟ್ಸನ್ನು ಕಟ್ ಮಾಡ್ತಾಯಿದ್ದೀನಿ. ಮೇಯ್ನ್ಲಿ ನಾವು ಡ್ರೈ ಫ್ರೂಟ್ಸನ್ನು ಯಾವುದೇ ಒಂದು ಡಿಶ್ ಪ್ರಿಪೇರ್ ಮಾಡಿದಾಗಲಿ ಅಥವಾ ಏನೇ ಒಂದು ಜ್ಯೂಸ್ ಡೆಸರ್ಟ್ಸ್ ಆಗಲಿ ಆ್ಯಡ್ ಆನ್ ಮಾಡ್ಕೋಬೇಕಾಗುತ್ತೆ. ಬಿಕಾಸ್ ಅದರಲ್ಲಿ ನಮಗೆ ಇಮ್ಯೂನ್ ಪವರನ್ನು ಬೂಸ್ಟ್ ಮಾಡ್ತಕ್ಕಂಥ, ಅದೇ ರೀತಿಯಾಗಿ ಐರನ್ ಕಂಟೆಂಟ್ ಹೆಚ್ಚಿರುವಂತಹ ರೆಸಿನ್ಸ್ ಆಗಿರ್ಬೋದು, ಅದೇ ರೀತಿಯಾಗಿ ಬೋನ್ ಹೆಲ್ತ್ಗೆ ಸಂಬಂಧಪಟ್ಟಂತೆ ಇವು ನಮಗೆ ತುಂಬಾ ಉಪಯೋಗ ಅಂತ ಹೇಳ್ಬೋದು. ಸೊ ಹಾಗಾಗಿ ಡ್ರೈ ಫ್ರೂಟ್ಸನ್ನು ಆದಷ್ಟು ನಿಮ್ಮ ಒಂದು ರೆಸಿಪೀಸ್ ಏನಿರುತ್ತೆ ಆ್ಯಡ್ ಆನ್ ಮಾಡ್ತಕ್ಕಂಥ ಸ್ಯೂಟಬಲ್ ರೆಸಿಪೀಸ್ ಏನಿರುತ್ತೆ ಅದರಲ್ಲಿ ಆಲ್ಮೋಸ್ಟ್ ಯೂಸ್ ಮಾಡಲಿಕ್ಕೆ ಟ್ರೈ ಮಾಡಿ. ನೀವು ಗಮನಿಸೇ ಇರ್ತೀರಾ, ಹಿಂದಿನ ವಿಡಿಯೋಗಳಲ್ಲಿ ನಾನು ಮೋಟಿವೇಶ್ನಲ್ ವೀಡಿಯೋಸಲ್ಲಿ ಹೇಳಾಗಿದೆ. ಅದೇನು ಅಂತಂದರೆ ಕಿಚನಲ್ಲಿರ್ತಕ್ಕಂಥ ಕೆಲಸ ಮ್ಯಾಕ್ಸಿಮಮ್ ಆಗೋವರೆಗೂ, ಅಂದರೆ ಹೆಚ್ಚು ಪ್ರಮಾಣ ನಮಗೆ ಒತ್ತಡ ತರೋವರೆಗೂ ಇರೋದಕ್ಕಿಂತ ಅದು ಕಡಿಮೆ ಇದ್ದಾಗಲೇ ಮುಗಿಸ್ಕೊಂಡ್ರೆ ನಮ್ಮಲ್ಲಿ ಇರ್ತಕ್ಕಂಥ ಸ್ವಲ್ಪ ಸ್ಟ್ರೆಸ್ ಫೀಲಿಂಗ್ ಅಂತಕ್ಕಂಥದ್ದು ಕಡಿಮೆ ಆಗುತ್ತೆ ಅಂತ ಅಲ್ವಾ? ಸೊ ಹಾಗಾಗಿ ನನ್ನ ವೀಡಿಯೋಸನ್ನು ಮೊದಲು ನಾನು ಫಾಲೋ ಅಪ್ ಮಾಡಿದ್ರೆ ಅಲ್ವಾ ನೀವು ಮಾಡೋದು. ಅದಕ್ಕಾಗಿಯೇ ಇಲ್ಲಿ ಸಿಂಕಲ್ಲಿರ್ತಕ್ಕಂಥ ಸಣ್ಣ ಪ್ರಮಾಣದ ಪಾತ್ರೆಗಳನ್ನು ತೊಳ್ಕೊಳ್ತಾ ಇದ್ದೀನಿ, ಅಂದರೆ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಯಾಕೆಂತಂದರೆ ಸಿಂಕ್ ತುಂಬೋವರೆಗೂ ನಾವು ಇದ್ಬಿಟ್ರೆ ಏನಾಗುತ್ತೆ, ಹೆಚ್ಚು ಒತ್ತಡ ಅನಿಸುತ್ತೆ. ಜಾಸ್ತಿ ಹೊತ್ತು ನಿಂತ್ಕೊಂಡು ನಾವು ಪಾತ್ರೆಯನ್ನು ಉಜ್ಲಿಕ್ಕಾಗೋದಿಲ್ಲ. ದಟ್ಟು ಯಾರೆಲ್ಲ ಹೆಲ್ತ್ ವೈಸ್ ಸ್ವಲ್ಪ ಸಿಕ್ಕಿರ್ತಾರೆ ಅವ್ರಿಗೆ ಕಷ್ಟ ಆಗುತ್ತೆ. ಹಾಗಾಗಿ ಆದಷ್ಟು ಕಡಿಮೆ ಪಾತ್ರೆಗಳಿದ್ದಾಗಲೇ ಕ್ಲೀನ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಇತ್ತೀಚೆಗಂತೂ ಕ್ಲೈಮೇಟಲ್ಲಿ ಅತಿಯಾದ ಒಂದು ವೇರಿಯೇಷನ್ಸ್ ಇರೋದ್ರಿಂದ ತುಂಬಾ ಚಳಿ ಹಾಗೂ ಕೋಲ್ಡ್ ಎಫೆಕ್ಟ್ ಇರೋದ್ರಿಂದ ಯಾವಾಗ ಬಿಸಿಲು ಬರುತ್ತೆ ಅಂತ ಕಾಯುವಂಥ ಜನರೇ ಜಾಸ್ತಿ ಆಗೋಗ್ಬಿಟ್ಟಿದ್ದೀವಿ ಅಲ್ವಾ? ಸೊ ಅದರಲ್ಲಿ ಮೇಯ್ನ್ಲಿ ಬಟ್ಟೆಗಳು ಬೇಗ ಒಣಗೋದು ತುಂಬಾ ಇಂಪಾರ್ಟೆಂಟ್ ಆಗಿಬಿಟ್ಟಿದೆ. ಇಷ್ಟು ದಿನ ತುಂಬ ಕೋಲ್ಡ್ ಇದ್ದಿದ್ದಕ್ಕೆ ಹೆಚ್ಚು ಬಟ್ಟೆಗಳನ್ನು ಒಣಗಿಸ್ಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ ಆ್ಯಂಡ್ ಒಗಿಲಿಕ್ಕೂ ಸಹ ಯಾರೂ ಹೋಗಿರಲ್ಲ ನನಗೆ ಗೊತ್ತಿರೋ ಹಾಗೆ. ಸೊ ಇಲ್ಲಿ ನಾನು ಬಟ್ಟೆಗಳನ್ನು ಬೈ ಗಾಡ್ಸ್ ಗ್ರೇಸ್ ಬಿಸಿಲಿದ್ದಿದ್ದರಿಂದ
ಎಷ್ಟು ಕಡಿಮೆ ಪ್ರಮಾಣದಲ್ಲಿರುತ್ತೋ ಅಷ್ಟು ಬೇಗ ಒಗ್ದಾಕ್ಕೊಂಡ್ರೆ ನಮಗೆ ಯೂಸ್ ಆಗುತ್ತೆ ಅಂತ ಬಟ್ಟೆಗಳನ್ನೆಲ್ಲ ಒಗೆದಾಕಿ ಒಣಗಾಕಿದ್ದೆ. ಸೊ ಹಾಗಾಗಿ ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಹೊರಟೆ, ಯಾಕಂದರೆ ತುಂಬಾ ಗಾಳಿ ಇತ್ತು. ಸೊ ಹಾಗಾಗಿ ಬಟ್ಟೆಗಳೆಲ್ಲ ಕೆಳಗಡೆ ಬೀಳುವಂಥ ಸಾಧ್ಯತೆ ಇದ್ದಿದ್ದರಿಂದ. ಇನ್ನು ಸಂಜೆ ಹೊತ್ತಿಗೆ ಮತ್ತೆ ಕ್ಲೈಮೇಟ್ ಅಂತಕ್ಕಂಥದ್ದು ಚೇಂಜ್ ಆಗ್ತಾ ಹೋಗುತ್ತೆ. ಬಟ್ಟೆಗಳೇನಾದರೂ ಮರೆತು ಬಿಟ್ಟರೆ ಒಣಗಿರುವಂಥ ಬಟ್ಟೆಗಳು ಸಹ ನಮಗೆ ಮತ್ತೆ ವೆಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಬಟ್ಟೆಗಳನ್ನೆಲ್ಲ ಮೊದಲು ಕಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಕ್ಲಿಪ್ನ ನಾನು ತಗೊಳ್ಳುವಾಗ ನನಗೆ ಎಷ್ಟು ಎಕ್ಸೈಟ್ಮೆಂಟ್ ಇತ್ತೋ ಇದನ್ನು ಎಡಿಟ್ ಮಾಡುವಾಗ ಅಷ್ಟು ಎಕ್ಸೈಟ್ಮೆಂಟ್ ಇರಲಿಲ್ಲ. ಯಾಕೆ ಅಂತಂದರೆ ನಿಮ್ಗೀಗಾಗಲೇ ಗೊತ್ತಾಗಿರುತ್ತೆ ಇದು ಜ್ಯೂಸರ್ ಅಂತ, ಅಂದರೆ ಜಾರ್ ಅಂತ, ಅಂದರೆ ನಾರ್ಮಲ್ ಜಾರಲ್ಲ, ಇದು ಜ್ಯೂಸರ್ ಅಂತ. ಸೊ ಹಾಗಾಗಿ ಇದನ್ನು ನಾನು ಯಾವ ರೀತಿ ಯೂಸ್ ಮಾಡಬೇಕಿತ್ತು ಅಂತಂದರೆ ಇದಕ್ಕೆ ಬೇಸಿಕಲಿ ಒಂದು ಪುಷರ್ ಕೊಟ್ಟಿದ್ದಾರೆ, ಅದೇ ರೀತಿಯಾಗಿ ಒಂದು ಫಿಲ್ಟರ್ ಇದೆ. ಸೊ ಅವೆರಡನ್ನೂ ಯೂಸ್ ಮಾಡಿಕೊಂಡು ನಾನು ಜ್ಯೂಸ್ ಪ್ರಿಪೇರ್ ಮಾಡಬೇಕಿತ್ತು. ಬಟ್ ಇದು ನಾರ್ಮಲ್ ಜಾರ್ ಥರ ಅಂತ ಅಂದ್ಕೊಂಡು ಸೊ ನಾನು ಏನು ಮಾಡಿಬಿಟ್ಟಿದ್ದೀನಿ, ಫ್ರೂಟ್ಸ್ ಎಲ್ಲ ಆ್ಯಡ್ ಮಾಡಿಬಿಟ್ಟಿದ್ದೀನಿ ವಿತ್ ಡ್ರೈ ಫ್ರೂಟ್ಸ್. ನೆಂದಿತ್ತು ಚೆನ್ನಾಗಿ. ಸೊ ಆಫ್ಟರ್ನೂನ್ ಅಷ್ಟರಲ್ಲಿ ಸೊ ಇಲ್ಲಿ ನಾನು ಆ್ಯಡ್ ಮಾಡಿಬಿಟ್ಟು ನಂತರ ನನಗೆ ಫ್ಲ್ಯಾಶ್ ಆಯಿತು ಇದು ಜ್ಯೂಸರ್ ಅಂತ. ಸೊ ಹಾಗಾಗಿ ನಾನಿಲ್ಲಿ ಎಗೈನ್ ಈ ಫ್ರೂಟ್ಸ್ನೆಲ್ಲ ಆಚೆ ತೆಗೆದಿಟ್ಟು ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ನಂತರ ಫಿಲ್ಟರ್ನ ಇನ್ಸರ್ಟ್ ಮಾಡಿ, ನೋಡಿ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ ಅಲ್ಲ, ಅದೇ ಫಿಲ್ಟರ್ ಇದ್ರ ಜೊತೆಗೆ ಬಂದಿರೋದು. ನಂತರ ನಾನು ಏನು ಮಾಡ್ತಾಯಿದ್ದೀನಿ, ಪುಷರ್ ಹಾಕ್ಲಿಕ್ಕಿಂತ ಮುಂಚೆ ಏನೆಲ್ಲ ಫ್ರೂಟ್ಸ್ನ ನಾನು ತೆಗೆದಿಟ್ಟಿದ್ದೆ ಒಂದು ತಟ್ಟೆನಲ್ಲಿ ಅದನ್ನು ಇದರೊಳಗಡೆ ಫಿಲ್ಟರ್ ಒಳಗಡೆ ಹಾಕಿದ ನಂತರ ಆಮೇಲೆ ಪುಷರನ್ನು ನಾವು ಇನ್ಸರ್ಟ್ ಮಾಡಬೇಕಾಗುತ್ತೆ ಅದರೊಳಗಡೆ. ಎಗೈನ್ ನಾವು ಆ್ಯಸ್ ಯೂಶ್ವಲ್ ಯಾವ ರೀತಿ ಗ್ರೈಂಡ್ ಮಾಡ್ತೀವಿ ಬೇರೆ ಒಂದು ಪದಾರ್ಥಗಳನ್ನು ಮಿಕ್ಸಿಯಿಂದ, ಅದೇ ರೀತಿಯಾಗಿ ನಾವು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಸೊ ನೀವು ನೋಡ್ತಾ ಇದ್ದೀರಾ ಎಷ್ಟು ನೀಟಾಗಿ ಜ್ಯೂಸ್ ಅನ್ನೋದು ಹೊರಬರುತ್ತೆ. ಅದರಲ್ಲಿ ಇರ್ತಕ್ಕಂಥ ರೆಸಿಡ್ಯೂ ಏನಿರುತ್ತೆ, ಬೀಜದ ರೆಸಿಡ್ಯೂ, ಅದು ಹಾಗೆ ಫಿಲ್ಟರಲ್ಲಿ ಉಳ್ಕೊಳ್ಳುತ್ತೆ, ವಿಚ್ ಇಸ್ ಕ್ವೈಟ್ ಗುಡ್ ಅಂತ ಅನ್ನಿಸ್ತು ಬಟರ್ಫ್ಲೈ ಅವ್ರ ಕಡೆಯಿಂದ. ಬೆಸ್ಟ್ ಪಾಯಿಂಟ್ ಏನು ಇದರಿಂದ ಅಂತಂದರೆ ನಮಗೆ ಏನೆಲ್ಲ ರೆಸಿಡ್ಯೂಸ್ ಇರುತ್ತೆ, ಬೀಜದಾಗ್ಬೋದು ಅಥವಾ ಹೊಟ್ಟಿಂದಾಗ್ಬೋದು, ಅದೆಲ್ಲನೂ ಫಿಲ್ಟ್ರಲ್ಲೇ ಉಳ್ಕೊಂಡು ಪಲ್ಪ್ ಪಾರ್ಟ್ ಹಾಗೆ ಬೀಜದಲ್ಲಿರ್ತಕ್ಕಂಥ ಸೀಡ್ ಏನಿರುತ್ತೆ ಅದರ ಒಂದು ಪಲ್ಪನ್ನು ಸಹ ನಮಗೆ ಗ್ರೈಂಡಾಗಿ ಇದರಲ್ಲಿ ಸಿಗ್ತಕ್ಕಂಥದ್ದು. ಸೊ ಇದು ಹೆಲ್ತ್ಗೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ನಾವು ಯಾವುದೇ ರೀತಿ ಸ್ಟ್ರೈನ್ ಮಾಡೋ ಅವಶ್ಯಕತೆ ಇರೋದಿಲ್ಲ, ಸೊ ಅಥವಾ ಫಿಲ್ಟರ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೊ ತುಂಬಾ ಗುಡ್ ಅಂತ ಅನ್ನಿಸ್ತು ಇದರ ಒಂದು ಯೂಸೇಜ್ ಅಂತಕ್ಕಂಥದ್ದು ನನಗೆ.
ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಿಂದ ಅಂತೂ ಹೊಸ ವಿಷಯಗಳನ್ನು ಕಲಿಯೋಕ್ಕಾಗ್ಬೋದು ಅಥವಾ ಹೊಸ ವಿಷಯಗಳನ್ನು ತಿಳ್ಕೊಂಡು ಅದನ್ನು ಇಂಪ್ಲಿಮೆಂಟ್ ಮಾಡ್ಕೊಳ್ಳೋಕ್ಕಾಗ್ಬೋದು. ನನಗೆ ತುಂಬಾ ಇಂಟ್ರೆಸ್ಟ್ ಅನಿಸುತ್ತೆ. ಈಗ ನನಗೆ ವರ್ಕ್ ಪ್ರೆಷರ್ ಹೆಚ್ಚಾಗಿರೋದ್ರಿಂದ ಮೆಂಟಲಿ ಫಿಸಿಕಲಿ ಆಗ್ಬೋದು, ಲೈಕ್ ನಾನು ಪ್ರೆಗ್ನೆನ್ಸಿ ಸ್ಟೇಜಲ್ಲಿ ಇರೋದ್ರಿಂದ ನಾನು ಹೆಚ್ಚಾಗಿ ಯಾವುದೇ ಒಂದು ವರ್ಕ್ ಮೇಲೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಾಯಿಲ್ಲ. ಬಟ್ ಸ್ಟಿಲ್ ಐ ವಾಂಟ್ ಟು ಬಿ ಆ್ಯಕ್ಟಿವ್. ಸೊ ದಟ್ ನಾನು ಏನು ಮಾಡ್ತೀನಿ, ನನ್ನ ಕೈಲಾದಷ್ಟು ನಾನು ಮಾಡ್ಕೊಳ್ಳಿಕ್ಕೆ ಹೊಸ ಹೊಸ ಕೆಲಸಗಳನ್ನು ಕಲೀಲಿಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಆ ಒಂದು ಕೆಲಸವನ್ನು ಸಹ ಹೊಸ ರೀತಿಯಲ್ಲಿ ಯಾವ ರೀತಿ ಮಾಡಿದ್ರೆ ನನಗೆ ಇಂಟ್ರೆಸ್ಟಿಂಗ್ ಅನಿಸುತ್ತೆ ಅಂತಲೂ ಸಹ ಟ್ರೈ ಮಾಡ್ತೀನಿ. ಸೊ ಇಲ್ಲಿ ಬಟ್ಟೆಗಳನ್ನು ನಾನು ಬೇಗ ಮಡಚಿಟ್ಟು ಎವ್ರಿಡೇ ರೊಟೀನ್ ಕೆಲಸ ಆದ್ರೂ ಸಹ ಅಥವಾ ಟ್ವೈಸ್ ಅ ಡೇ ಮಾಡ್ಕೊಳ್ಳೋವಂಥ ಕೆಲಸಗಳಾದ್ರೂ ಸಹ ನನಗೆ ಇಂಟ್ರೆಸ್ಟಿಂಗ್ ಆಗಿ ಹೇಗೆ ಕನ್ವರ್ಟ್ ಮಾಡ್ಕೋಬೋದು ಅನ್ನೋದನ್ನು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಲಿಂದ ಕಲ್ತಿರೋಂಥ ವಿಷಯ. ಕೆಲವೊಂದು ಚಾನಲ್ಗಳು ನನಗೆ ಇನ್ಸ್ಪಿರೇಷನ್ನ ಕೊಟ್ಟು ನಾನು ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡಿರ್ತಕ್ಕಂಥದ್ದು. ಯಾವುದೇ ರೀತಿ ಕಾಪಿ ಮಾಡಬೇಕು ಅನ್ನೋ ಉದ್ದೇಶ ನನಗಿಲ್ಲ. ಹಂಗೆ ಯಾರಿಗಾದ್ರೂ ಅನಿಸಿದ್ರೂ ಅದು ನಿಮ್ಮ ತಪ್ಪು ತಿಳುವಳಿಕೆ ಅಷ್ಟೇ. ನಾನು ನನ್ನ ಓನ್ ಕಂಟೆಂಟನ್ನೇ ಪ್ರೆಸೆಂಟ್ ಮಾಡ್ತಾ ಇರ್ತಕ್ಕಂಥದ್ದು. ನೀವು ಮಾಡೋವಂತಹ ಕಮೆಂಟ್ಸ್ ನನಗೆ ಯಾವುದೇ ರೀತಿ ಇಂಪ್ಯಾಕ್ಟನ್ನು ಕೊಡೋದಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ನಾನು ನೆಗೆಟಿವ್ ಪೀಪಲಿಂದ ದೂರ ಇರೋದನ್ನು ಆಲ್ರೆಡಿ ಕಲ್ತಾಗಿದೆ. ಸೊ ದಟ್ ಇದು ಇಂಡೈರೆಕ್ಟ್ ಮೆಸೇಜ್ ಅಂತನಾದರೂ ಅಂದ್ಕೊಳ್ಳಿ ಅಥವಾ ಡೈರೆಕ್ಟ್ ಮೆಸೇಜ್ ಅಂತನಾದರೂ ಅಂದ್ಕೊಳ್ಳಿ, ವಾಟ್ ಐ ಆಮ್ ಡೂಯಿಂಗ್ ಈಸ್ ಗುಡ್ ಆ್ಯಂಡ್ ಬೆಸ್ಟ್ ಅಂತ ನನ್ನ ಒಪಿನಿಯನ್. ಇಷ್ಟಕ್ಕೂ ನಾನು ಮಾತಾಡ್ತಾ ಇದ್ದಂತಹ ಹೊಸದಾಗಿ ಕಲಿತು ಒಂದು ವಿಚಾರವನ್ನು ನಾವು ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದ್ರಲ್ಲಾಗಲಿ ಅಥವಾ ಆಲ್ರೆಡಿ ಮಾಡ್ತಾ ಇರ್ತಕ್ಕಂಥ ವರ್ಕನ್ನು ಇನ್ನೊಂದು ರೀತಿ ವಿಭಿನ್ನವಾಗಿ ಟ್ರೈ ಮಾಡೋದ್ರಿಂದ ನಮಗೆ ಇಂಟ್ರೆಸ್ಟಿಂಗ್ ಅನಿಸೋದಾಗಲಿ ಯಾವ ರೀತಿ ಅಂತ ಇದರಲ್ಲಿ ನಾನು ಹೇಳ್ತೀನಿ ನೋಡಿ. ಆಲ್ರೆಡಿ ಒಗೆದು ನಾವು ಒಣಗಾಕಿರ್ತಕ್ಕಂಥ ಬಟ್ಟೆನ ಆ್ಯಸ್ ಯೂಶ್ವಲ್ ತಂದು ಮಡಚಿಡೋವಂಥ ಅಭ್ಯಾಸನೇ ನನಗಿತ್ತು. ಬಟ್ ಆಗಿಂದಾಗಲೇ ನಾವು ಐರನ್ ಸಹ ಮಾಡಿಡೋದ್ರಿಂದ ಏನಾಗುತ್ತೆ, ಕಬೋರ್ಡಲ್ಲಿ ನೀಟಾಗಿ ನಾವು ಫಿಕ್ಸ್ ಮಾಡ್ಬೋದು, ಅರೇಂಜ್ ಮಾಡ್ಬೋದು, ಆರ್ಗನೈಸ್ಡಾಗಿ ಇಡಬಹುದು. ಆ್ಯಂಡ್ ಆಲ್ಸೋ ನನಗೆ ಫೋಲ್ಡಿಂಗು ಸಹ ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡಿದ್ರಿಂದ ಈ ಒಂದು ಐರನಿಂಗ್ ಆಗ್ಬೋದು, ಅದೇ ರೀತಿ ಫೋಲ್ಡಿಂಗ್ ಕೆಲಸ ಆಗ್ಬೋದು, ಒಂದು ರೀತಿ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು, ಇನ್ನೂ ಹೆಚ್ಚು ಮಾಡ್ಬೋದು ಅಂತ ಅನ್ನಿಸ್ತು. ಸೊ ಈ ರೀತಿ ಸಣ್ಣ ಪುಟ್ಟ ಬದಲಾವಣೆಗಳು ಸಹ ನಮಗೆ ಯಾವುದೇ ಒಂದು ಕೆಲಸವನ್ನು ಮಾಡಲಿಕ್ಕೆ ಹೆಚ್ಚು ಪ್ರೋತ್ಸಾಹ ನೀಡುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ನಾನು ಈ ರೀತಿ ಐರನಿಂಗ್ ಮಾಡಿನೇ ಪಾಪು ಬಟ್ಟೆಗಳನ್ನಾಗ್ಬೋದು ಅಥವಾ ನಮ್ಮ ಒಂದು ಸಣ್ಣ ಪುಟ್ಟ ಕ್ವಾಂಟಿಟಿಯಲ್ಲಿರ್ತಕ್ಕಂತಹ ಬಟ್ಟೆಗಳನ್ನಾಗ್ಬೋದು ನಾನು ಆಗಿಂದಾಗೆ ಐರನ್ ಮಾಡಿ ಎತ್ತಿಡ್ತೀನಿ. ಹೆಚ್ಚು ಬಟ್ಟೆಗಳಿದ್ದರೆ ಮಾತ್ರ ಇದು ಟೈಮ್ ಟೇಕಿಂಗ್ ಅಂತ ಹೇಳ್ಬೋದು. ಸೊ ಹಾಗಾಗಿ ನಾನು ಕಡಿಮೆ ಇದ್ದಾಗಲೇ ಕ್ವಾಂಟಿಟಿ ಆಫ್ ಕ್ಲಾತ್ಸ್ ಈ ಒಂದು ಕೆಲಸವನ್ನು ಮಾಡ್ಕೊಳ್ತೀನಿ. ಇದರಿಂದ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಅಂತಕ್ಕಂಥದ್ದು ಸಿಗುತ್ತೆ, ಕೆಲಸವನ್ನು ಕಂಪ್ಲೀಟ್ಲಿ ಫಿನಿಷ್ ಮಾಡಿದೆ ಅಂತ. ಸೊ ಬಟ್ಟೆಗಳನ್ನು ಯಾವುದೇ ರೀತಿ ಐರನಿಂಗ್ ಇಲ್ದಿರ ಅದೇ ರೀತಿಯಾಗಿ ಫೋಲ್ಡಿಂಗ್ ಮಾಡಿ ನಾವು ಇಟ್ಬಿಟ್ರೆ ಅದನ್ನು ಮತ್ತೆ ಹಾಕ್ಕೊಳ್ಳಿಕ್ಕೂ ಸಹ ನಮಗೆ ಬೇಜಾರಂತ ಅನಿಸುತ್ತೆ. ಹೊರಡುವಾಗ ನಮಗೆ ಟೈಮ್ ಇರೋದಿಲ್ಲ. ಸೊ ಆ ಟೈಮಲ್ಲಿ ನಾವು ಐರನ್ ಮಾಡ್ಕೊಳ್ತಾ ಕೂತ್ಕೊಂಡ್ರೆ ಲೇಟ್ ಆಗೋವಂಥ ಸಾಧ್ಯತೆಗಳಿರುತ್ತೆ. ಸೊ ಪ್ರೀವಿಯಸ್ಲಿನೇ ಈ ರೀತಿ ಮಾಡಿ ಇಟ್ಕೊಳ್ಳೋದ್ರಿಂದ ನಮಗೆ ಟೈಮ್ ಸೇವ್ ಅನ್ನೋದು ಸಹ ಈಸಿಯಾಗಿ ಆಗುತ್ತೆ ಅಲ್ವಾ. ಆ್ಯಂಡ್ ನಾನಿಲ್ಲಿ ಮಧ್ಯಾಹ್ನದ ಲಂಚ್ಗೆ ಆಫ್ಟರ್ ಫೋಲ್ಡಿಂಗ್ ಆಲ್ ದ ಕ್ಲಾತ್ಸ್ ಕ್ವಿಕ್ಕಾಗಿ ಇನ್ಸ್ಟೆಂಟಾಗಿ ಮಾಡ್ಕೊಳ್ಳಿಕ್ಕೆ ಅಂತ ಹೇಳಿ ಗೋಧಿ ಹಿಟ್ಟಿನ ಜೊತೆಗೆ ಕೆಲವೊಂದು ಸಣ್ಣ ಪುಟ್ಟ ವೆಜ್ಜಿಸ್ ಏನೋ ಮನೆಯಲ್ಲಿದ್ದರೆ ಅದನ್ನು ಆ್ಯಡ್ ಮಾಡಿ ರೊಟ್ಟಿ ಥರ ತವ ಮೇಲೆ ಹಾಕಿರೋವಂಥದ್ದು. ನನಗೆ ಈ ರೀತಿ ರೊಟ್ಟಿ ಮೊಟ್ಟೆ ಸೇರಿಸಿದ್ರೆ ಅಂತೂ ಇದ್ದಿದ್ದು ಇಷ್ಟ ಆಗುತ್ತೆ. ಒಂದ್ಸರಿ ಎಗ್ ಸೇರಿಸಿ ನೀವು ಗೋಧಿ ಹಿಟ್ಟಿನ ಜೊತೆಗೆ ಈ ರೀತಿ ರೊಟ್ಟಿ ಹಾಕ್ಕೊಂಡು ಟ್ರೈ ಮಾಡಿ. ಯಾವುದೇ ರೀತಿ ಚಟ್ನಿ ಅವಶ್ಯಕತೆ ಇರೋದಿಲ್ಲ. ನಿಮಗೆ ಬೇಕಂದರೆ ಸ್ಪೈಸ್ಗೋಸ್ಕರ ಮೆಣಸಿನಕಾಯಿಯನ್ನು ಸಹ ಆ್ಯಡ್ ಮಾಡ್ಬೋದು, ಇನ್ನೂ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ನಂತರ ಆಫ್ಟರ್ನೂನ್ಗೆ ನಾನು ಒಂದು ಅರ್ಧ ಗ್ಲಾಸಿನಷ್ಟು ಹಾಲಿಗೆ ಸ್ಯಾಫ್ರನನ್ನು ಆ್ಯಡ್ ಮಾಡಿಕೊಂಡು ಕುಡಿದ ನಂತರ ಈ ಒಂದು ಬ್ಲಾಗನ್ನು ಎಂಡ್ ಮಾಡ್ತಾ ಇರ್ತಕ್ಕಂಥದ್ದು. ಸೊ ನಿಮಗೆಲ್ಲರಿಗೂ ಈ ಬ್ಲಾಗ್ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.